ಫ್ರೆಂಡ್ಸ್, ಇವತ್ತು ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೇವೆ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ನಾನು ಒಂದು ಮಾವಿನಕಾಯನ್ನು ತಗೊಂಡಿದ್ದೇನೆ. ಸೊ ಅದರ ಜೊತೆಗೆ ಒಂದು ಬೌಲಷ್ಟು ಕಡಲೆ ಬೀಜ, ಒಂದು ಚಮಚದಷ್ಟು ಕಡಲೆಬೇಳೆ, ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಗೂ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು, ಒಣಮೆಣಸು ಎರಡನ್ನೂ ಕೂಡ ಒಂದು ಬೌಲಷ್ಟು ತಗೊಂಡಿದ್ದೇನೆ. ಒಂದು 5ರಿಂದ 6 ತಗೊಂಡಿದ್ದೇನೆ. ಅದಲ್ಲದೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೇನೆ. ಜೊತೆಗೆ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈಗೇನು ನೀವು ಮಾವಿನಕಾಯಿ ನೋಡ್ತಾ ಇದ್ದೀರಲ್ಲ, ಅದರ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ತುರ್ಕೊಳ್ಳೋಣ. ನೋಡಿ, ಮಾವಿನಕಾಯಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಈಗ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ. ಬಾಣಲೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇವೆ. ಎಣ್ಣೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆಯನ್ನು ಹಾಕಿದ್ದೇನೆ. ಸೊ ಇದಾದ ನಂತರ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಕೂಡ ಹಾಕಿದ್ದೇವೆ. ಒಣಮೆಣಸನ್ನು ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಕಡಲೆ ಬೀಜ ಹಾಕೊಳ್ಳೋಣ. ಇದರ ಜೊತೆಗೇನೆ ಕಡಲೆಬೇಳೆ ಕೂಡ ಹಾಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಉದ್ದಿನಬೇಳೆಯನ್ನು ಹಾಕೊಳ್ಳೋಣ. ಉದ್ದಿನಬೇಳೆ ಕೂಡ ಹಾಕೊಂಡಿದ್ದೇವೆ. ಇದು ಸಿಮ್ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂಚೂರಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಆಫ್ ಮಾಡಿಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈಗ ಆಫ್ ಮಾಡಿದ್ದೇನೆ. ಸ್ವಲ್ಪ ಆರಬೇಕು ಅದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಯಾಕೆಂದರೆ ಇದು ಆರಿರಬೇಕು, ತುಂಬ ಬಿಸಿ ಇದ್ದಾಗ ಹಾಕಬೇಕು. ಸೊ ಸ್ವಲ್ಪ ಇವಾಗ ಬಿಸಿ ಕಡಿಮೆ ಹಾಕ್ಬೋದು. ಇದು ಮಾವಿನಕಾಯಿ ಏನು ತುರ್ಕೊಂಡಿದ್ದೀವಲ್ಲ, ಈಗ ಒಗ್ಗರಣೆ ಹಾಕಿರೋದು ಬಿಸಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬೆಚ್ಚಗಿರುವಾಗ ಇದನ್ನು ಹಾಕ್ಕೊಳ್ಬೇಕು. ಸೊ ಹಾಗಾಗಿ ಮಾವಿನಕಾಯಿ ಕೂಡ ತುಂಬ ರುಚಿಯಾಗಿ ಚೆನ್ನಾಗಿ ಒಗ್ಗರಣೆಗೆ ಚೆನ್ನಾಗಿ ಇರುತ್ತೆ. ಸೊ ನಿಮಗೆ ಹುಳಿ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಮಾವಿನಕಾಯಿನ. ಸೊ ನಾನು ಹಾಕಿರೋವಂಥದ್ದು ಈಗ ಒಂದು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಎಷ್ಟನ್ನು ಕೂಡ ಹಾಕ್ತೇನೆ. ನಿಮಗೆ ಎಷ್ಟು ಹುಳಿ ಬೇಕಿರುತ್ತೋ ಅಷ್ಟನ್ನು ಮಾತ್ರ ನೋಡಾಕಿ. ನೋಡಿ, ಒಗ್ಗರಣೆ ಚೆನ್ನಾಗಿ ಆರಿದೆ. ಈಗ ಮಾವಿನಕಾಯಿಯನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಮಾವಿನಕಾಯಿಯನ್ನು ಯಾಕೆ ಕೊನೆಯಲ್ಲಿ ಹಾಕಬೇಕು ಅಂತ ಹೇಳಿದರೆ, ಕೆಲವೊಮ್ಮೆ ಏನಾಗುತ್ತೆ, ಒಗ್ಗರಣೆ ಜೊತೆಗೆ ಹಾಕಿದ್ರೆ ಅದು ಮಾವಿನಕಾಯಿ ಅಷ್ಟೊಂದು ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದರಿಂದ ಹುಳಿ ಇರೋದ್ರಿಂದ ಮಾವಿನಕಾಯಿಯನ್ನು ನಾವು ಕೊನೆಯಲ್ಲೇ ಒಗ್ಗರಣೆ ಎಲ್ಲ ಆಗಿ ಚೆನ್ನಾಗಿ ಫ್ರೈ ಆಗಿ ಆಫ್ ಮಾಡಿದ ನಂತರನೇ ಕೊನೆಯಲ್ಲಿ ಮಾವಿನಕಾಯಿ ಹಾಕ್ಕೊಳ್ಬೇಕು. ಇವಾಗ ಅನ್ನವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗೇನು ಅನ್ನ ಹಾಕ್ಕೊಂಡಿದ್ದೇವೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಗೊಜ್ಜಿನ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾದಂತಹ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೆಸರುಬೇಳೆ ವಡೆ ಮಾಡ್ತಾಯಿದ್ದೇವೆ. ಹೆಸರುಬೇಳೆ ವಡೆ ಮಾಡಲಿಕ್ಕೆ ನಾನು 1/4 kg ಹೆಸರುಬೇಳೆಯನ್ನು ತೊಳೆದು ನೀರಲ್ಲಿ ನೆನೆಸಿದ್ದೇನೆ. ಒಂದು 3 ಗಂಟೆ ಟೈಮ್ ನೆನೆಸಿರುವಂಥದ್ದು. ಸೊ ಇದನ್ನು ನೀರಲ್ಲಿ ಸೋರಿಸಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. 1-2 ಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅದಲ್ಲದೆ ಸ್ವಲ್ಪ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇವಾಗ ನಾವು ಹೇಳ್ದಂಗೆ ಹೆಸರುಬೇಳೆಯನ್ನು ತರಿಯಾಗಿ ರುಬ್ಕೊಳ್ಳೋಣ. ತರಿಯಾಗಿ ರುಬ್ಕೊಂಡಿದ್ದೇವೆ. ಅದನ್ನು ಒಂದು ಬೇಸನಲ್ಲಿ ಹಾಕ್ಕೊಂಡಿದ್ದೇನೆ. ಇವಾಗ ಏನು ನಾನು ಇದೆಲ್ಲ ತೋರಿಸಿದ್ನಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾವನ್ನು ಕೂಡ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದೆಲ್ಲನೂ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಿದೆಯೋ ಅಷ್ಟನ್ನು. ಸೊ 1 ಚಿಟಿಕೆಯಷ್ಟು ಸೋಡಾವನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, 1 ಚಿಟಿಕೆಯಷ್ಟು ಸೋಡಾವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ದು ಕೂಡ ಇಟ್ಟಿದ್ದೇವೆ. ಈಗ ವಡೆಯನ್ನು ಹಾಕ್ಕೊಳ್ಳೋಣ. ಹೆಸರುಬೇಳೆ ವಡೆ ಕೂಡ ಬಿಟ್ಟಿದ್ದೇವೆ. ಏನು ವಡೆ ಬೇಯುವಾಗ ಮೀಡಿಯಮ್ ಉರಿಯಲ್ಲೇ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಯಾಕಂದರೆ ಅದರದ್ದು ಎಲ್ಲ ಬೇಳೆ ಎಲ್ಲ ಸೀಕೊಳ್ಬಾರ್ದು. ಸೊ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಸೊ ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ, ಕೈಯಲ್ಲೇ ಈ ರೀತಿ ಶೇಪಲ್ಲಿ ಹಿಂಗೆ ಎಣ್ಣೆಗೆ ಹಾಕ್ಕೊಳ್ಬೇಕು. ಹೆಸರುಬೇಳೆ ವಡೆ ಕೂಡ ರೆಡಿಯಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಹೆಸರುಬೇಳೆ ವಡೆ ಮತ್ತು ಮೆಣಸಿನಕಾಯಿ ಚಟ್ನಿ, ಹಸಿಮೆಣಸಿನಕಾಯಿ ಚಟ್ನಿ. ಸೊ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ. ಸೊ ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ.